ಆಧ್ಯಾತ್ಮ ಬಂಧುಗಳೇ, ತತ್ವವಾದ ಯೂಟ್ಯೂಬ್ ವಾಹಿನಿಗೆ ತಮಗೆಲ್ಲ ಸ್ವಾಗತ. ಇಂದು ಆಚಾರ್ಯ ಮಧ್ವರ ಪರಂಪರೆಯಲ್ಲಿ ಬಂದಿರುವ ಮತ್ತು ಉತ್ತರಾಧಿ ಮಠದ ಪರಂಪರೆಯಲ್ಲಿ ಬಂದಿರುವಂತಹ ಮಹಾನ್ ಯತಿಗಳಾದ ಶ್ರೀ ರಘುವರ್ಯ ತೀರ್ಥರ ಆರಾಧನೆಯ ಪರ್ವಕಾಲ. ಈ ಸಂದರ್ಭದಲ್ಲಿ ಗುರುಗಳ ಅಪಾರ ಮಹಿಮೆ ಚರಿತ್ರೆಯನ್ನು ಮಾಡ್ತಾ ಅವರ ಸ್ಮರಣೆಯನ್ನು ಮಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಗುರುಗಳ ಚರಿತ್ರೆಯನ್ನು ಅರಿಯೋಣ ಬನ್ನಿ. ಗುರುಗಳ ಚರಮ ಶ್ಲೋಕ ಹೀಗಿದೆ: ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗಮದಾನ್ಮುದಾ ರಘುವರ್ಯೋ ಮುದಂ ದದ್ಯಾತ್ ಕಾಮಿತಾರ್ಥ ಪ್ರದಾಯಕಃ. ಶ್ರೀ 1008 ಶ್ರೀ ರಘುವರ್ಯ ತೀರ್ಥರು ಉತ್ತರಾದಿ ಮಠದ ಪೀಠಾಧಿಪತ್ಯದ ಜವಾಬ್ದಾರಿಯನ್ನು ವಹಿಸಿಕೊಂಡು ಮಹಾನ್ ಆಧ್ಯಾತ್ಮಿಕ ವೈಭವದಿಂದ ಪೀಠವನ್ನು ಅಲಂಕರಿಸಿ ಆಡಳಿತ ನಡೆಸಿದರು. ಒಂದು ಸಂದರ್ಭದಲ್ಲಿ ತಮ್ಮ ದಿಗ್ವಿಜಯ ಯಾತ್ರೆಯ ಸಮಯದಲ್ಲಿ ಅವರು ಭೀಮರತಿ ನದಿಯ ತೀರದಲ್ಲಿ ಇದ್ದಂಥ ಮಣಿಪುರ ಎಂಬ ಗ್ರಾಮಕ್ಕೆ ಆಗಮಿಸುತ್ತಾರೆ. ಆಗ ಆ ಗ್ರಾಮವು ಒಬ್ಬ ರಾಜನಿಂದ ಮುತ್ತಿಗೆ ಹಾಕಲ್ಪಟ್ಟಿತ್ತು. ಆಗ ಶ್ರೀಗಳು ಆ ಸ್ಥಳವನ್ನು ತೊರೆದು ಭೀಮರತಿ ನದಿಯ ಆಚೆ ದಡಕ್ಕೆ ದಾಟಲು ನಿರ್ಧಾರ ಮಾಡುತ್ತಾರೆ. ತಮ್ಮ ಭುಜದ ಮೇಲೆ ಪೂಜಾ ಪೆಟ್ಟಿಗೆಯನ್ನು ಹೊತ್ತುಕೊಂಡು ನದಿಯ ದಡಕ್ಕೆ ಬಂದ ತಕ್ಷಣ ಭೀಮರತಿ ನದಿಯು 2 ಭಾಗವಾಗಿ ವಿಭಜನೆಗೊಂಡು ಶ್ರೀಗಳಿಗೆ ದಾರಿ ಮಾಡಿಕೊಡುತ್ತದೆ. ಇದು ಗುರುಗಳ ಅಪಾರ ಮಹಿಮೆ. ಶ್ರೀಗಳು ತಮ್ಮ ಶಿಷ್ಯರೊಂದಿಗೆ ಸುರಕ್ಷಿತವಾಗಿ ನದಿಯನ್ನು ದಾಟಿದ ಬಳಿಕ ನದಿಯು ಪುನಃ ತನ್ನ ಮೂಲ ಸ್ವರೂಪವನ್ನು ಪಡೆದುಕೊಂಡಿತು. ಈ ಅದ್ಭುತ ದೃಶ್ಯವನ್ನು ಕಂಡ ಶಿಷ್ಯರೆಲ್ಲರೂ ಶ್ರೀಗಳ ಯೋಗ ಶಕ್ತಿ ಮತ್ತು ದೈವಿಕ ಮಹಿಮೆಯನ್ನು ನೋಡಿ ಆಶ್ಚರ್ಯಚಕಿತರಾದರು. ಈ ಘಟನೆಯನ್ನು ಬಾಲಕ ಶ್ರೀಕೃಷ್ಣನನ್ನು ಹೊತ್ತುಕೊಂಡು ಗೋಕುಲಕ್ಕೆ ಹೋಗುತ್ತಿದ್ದಂಥ ವಸುದೇವನಿಗೆ ಯಮುನಾ ನದಿಯು ದಾರಿ ಮಾಡಿಕೊಟ್ಟ ಘಟನೆಯೊಂದಿಗೆ ನಾವು ಹೋಲಿಸಬಹುದಾಗಿದೆ. ತಮ್ಮ ಗುರುಗಳಂತೆ ಶ್ರೀ ರಘುವರ್ಯ ತೀರ್ಥರು ದೇಶಾದ್ಯಂತ ಕಾಲ್ನಡಿಗೆಯಲ್ಲೇ ಸಂಚಾರ ಮಾಡುತ್ತಿದ್ದರು. ಒಮ್ಮೆ ಉತ್ತರ ಭಾರತದ ಯಾತ್ರೆಯಲ್ಲಿದ್ದಾಗ ಶ್ರೀ ಮೂಲರಾಮದೇವರು ಸ್ವಾಮಿಗಳ ಕನಸಿನಲ್ಲಿ ಪ್ರತ್ಯಕ್ಷರಾಗಿ ಸ್ವರ್ಣವಾಡಿ ಎಂಬ ಗ್ರಾಮದಲ್ಲಿ ದೇವರು ಅವತಾರ ತಾಳಲಿದ್ದಾರೆ. ಆ ಮಗುವನ್ನು ಮಠಕ್ಕೆ ಕರೆತಂದು ಬೆಳೆಸಬೇಕು. ಆ ಮಗುವೇ ಮುಂದಿನ ದಿನಗಳಲ್ಲಿ ಉತ್ತರಾದಿ ಮಠದ ಪೀಠಾಧಿಪತಿಯಾಗುವನು ಎಂದು ಸೂಚಿಸಿದರು. ಅದೇ ಸಮಯದಲ್ಲಿ ಸ್ವರ್ಣವಾಡಿ ಗ್ರಾಮದಲ್ಲಿ ಒಬ್ಬ ಬ್ರಾಹ್ಮಣ ದಂಪತಿಗಳು ಬಹುಕಾಲದಿಂದ ಸಂತಾನವಿಲ್ಲದೆ ಮಗುವಿಗಾಗಿ ಹಂಬಲಿಸ್ತಾ ಇದ್ದರು. ಒಂದು ರಾತ್ರಿ ದೇವರು ಅವರ ಕನಸಿನಲ್ಲಿ ಕಾಣಿಸಿಕೊಂಡು ಶ್ರೀ ರಘುವರ್ಯ ತೀರ್ಥರನ್ನು ಆಹ್ವಾನಿಸಿ ಅವರ ಕೈಯಿಂದ ಪ್ರಸಾದವನ್ನು ಸ್ವೀಕರಿಸಿ, ನಿಮಗೆ ಒಬ್ಬ ಪುತ್ರನು ಜನಿಸುತ್ತಾನೆ, ಆ ಮಗುವನ್ನು ಮಠಕ್ಕೆ ಸಮರ್ಪಿಸಬೇಕು, ನಂತರ ನಿಮಗೆ ಸಂತಾನ ಪ್ರಾಪ್ತಿಯಾಗುತ್ತದೆ ಮತ್ತು ನಿಮ್ಮ ಕುಟುಂಬ ಜೀವನ ಸುಖಮಯವಾಗುತ್ತದೆ ಎಂದು ಆದೇಶ ಮಾಡಿದರು. ಕೆಲವು ದಿನಗಳ ನಂತರ ಜಮೀನ್ದಾರರ ಪತ್ನಿ ಶ್ರೀಮತಿ ಗಂಗಾಬಾಯಿಯವರು ಗರ್ಭವತಿಯಾದರು. ಈ ವಿಷಯವನ್ನು ತಿಳಿದ ಶ್ರೀಗಳು ಮಗುವಿನ ಜನನಕ್ಕಾಗಿ ಸ್ವರ್ಣವಾಡಿಗೆ ಮರಳಿದರು. ಮಠದಿಂದ ಒಂದು ದೊಡ್ಡ ಚಿನ್ನದ ತಟ್ಟೆಯನ್ನು ಜಮೀನ್ದಾರರ ಮನೆಗೆ ಕಳುಹಿಸಿ ಮಗು ಜನಿಸಿದ ಕೂಡಲೇ ಭೂಮಿಯನ್ನು ಸ್ಪರ್ಶ ಮಾಡದಂತೆ ನೇರವಾಗಿ ಆ ಚಿನ್ನದ ತಟ್ಟೆಯಲ್ಲೇ ಸ್ವೀಕರಿಸಬೇಕೆಂದು ಸೂಚಿಸಿದರು. ಅದರಂತೆ ಮಗು ಜನಿಸಿದ ತಕ್ಷಣ ಚಿನ್ನದ ತಟ್ಟೆಯಲ್ಲಿ ಸ್ವೀಕರಿಸಿ ಮಠಕ್ಕೆ ಕರೆತರಲಾಯಿತು. ಅಲ್ಲಿ ಮಠದ ಅಭಿಷೇಕ ತೀರ್ಥದಿಂದ ಮಗುವಿಗೆ ಸ್ನಾನ ಮಾಡಿಸಲಾಯಿತು. ಆ ಮಗುವಿನ ಮುಖಚಂದ್ರನು ಅತ್ಯಂತ ಸುಂದರವಾಗಿದ್ದು ಪೂರ್ಣ ಚಂದ್ರನಂತೆ ಪ್ರಕಾಶಿಸುತ್ತಿತ್ತು. ಶ್ರೀಗಳು ಆ ಮಗುವಿಗೆ ರಾಮಚಂದ್ರ ಎಂದು ನಾಮಕರಣ ಮಾಡಿ ಮಠದಲ್ಲಿಯೇ ಬೆಳೆಸಿದರು. ಮಠದ ವ್ಯಾಸಕೂರ್ಮ ಶಾಲಿಗ್ರಾಮದ ಅಭಿಷೇಕದ ಹಾಲನ್ನೇ ಮಗುವಿಗೆ ಆಹಾರವಾಗಿ ನೀಡಲಾಗುತ್ತಿತ್ತು. ಶ್ರೀರಾಮಚಂದ್ರರು 7 ವರ್ಷ ವಯಸ್ಸಿಗೆ ಬಂದಾಗ ಮಠದಲ್ಲಿಯೇ ಅವರ ಉಪನಯನ ಸಂಸ್ಕಾರ ನಡೆಯಿತು. ಮುಂದಿನ ವರ್ಷವೇ ಅವರಿಗೆ ಸನ್ಯಾಸ ದೀಕ್ಷೆ ನೀಡಿ ಶ್ರೀ ರಘುತ್ತಮ ತೀರ್ಥರು ಎಂಬ ಆಶ್ರಮ ನಾಮವನ್ನು ನೀಡಲಾಯಿತು. ಶ್ರೀ ರಘುವರ್ಯ ತೀರ್ಥರ ಅವತಾರ ಕಾರ್ಯ ಸಮಾಪ್ತಿಯ ಕಾಲ ಸಮೀಪವಾಯಿತು. ಅವರು ಯುವ ಸನ್ಯಾಸಿಗೆ ವಿದ್ಯಾಭ್ಯಾಸ ಕಲಿಸಲು ಒಬ್ಬ ಮಹಾಪಂಡಿತರನ್ನು ನೇಮಿಸಿದರು. ನಂತರ ಅವರು ಆನೆಗುಂದಿಯ ನವವೃಂದಾವನದಲ್ಲಿ ವೃಂದಾವನ ಪ್ರವೇಶವನ್ನ ಮಾಡಿದರು. ಶ್ರೀ ರಘುವರ್ಯ ತೀರ್ಥರ ಆರಾಧನೆಯ ಈ ಪರ್ವಕಾಲದಲ್ಲಿ ನಾವೆಲ್ಲರೂ ಕೂಡ ನವವೃಂದಾವನ ಕ್ಷೇತ್ರಕ್ಕೆ ಹೋಗಿ ಗುರುಗಳ ದರ್ಶನ ಮಾಡಿಕೊಂಡು ಅವರ ಅನುಗ್ರಹಕ್ಕೆ ಪಾತ್ರರಾಗೋಣ. ನವವೃಂದಾವನಕ್ಕೆ ಹೇಗೆ ಭೇಟಿ ನೀಡುವುದು ಎನ್ನುವ ಬಗ್ಗೆ ಸ್ವಲ್ಪ ಮಾಹಿತಿ. ನವವೃಂದಾವನವು ಕೊಪ್ಪಳ ಜಿಲ್ಲೆಯ ಆನೆಗುಂದಿ ಸಮೀಪದಲ್ಲಿ ಇರುವಂತಹ ಒಂದು ಸಣ್ಣ ದ್ವೀಪವಾಗಿದೆ.
ಆನೆಗುಂದಿಯು ಗಂಗಾವತಿಯಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಆನೆಗುಂದಿಯಿಂದ ನವವೃಂದಾವನ ತಲುಪಲು ತುಂಗಭದ್ರಾ ನದಿಯನ್ನು ದೋಣಿಯ ಮೂಲಕ ದಾಟಬೇಕು. ನವವೃಂದಾವನವು ತುಂಗಭದ್ರಾ ನದಿಯ ಮಧ್ಯದಲ್ಲಿದೆ. ಇನ್ನೊಂದು ಮಾರ್ಗವೆಂದರೆ ಹಂಪಿಯ ಮೂಲಕ ಕೂಡ ನಾವು ನವವೃಂದಾವನಕ್ಕೆ ತೆರಳಬಹುದು. ಹಂಪಿಯು ಬಳ್ಳಾರಿ ಜಿಲ್ಲೆಯ ಹೊಸಪೇಟೆಯಿಂದ ಸುಮಾರು 12 ಕಿಲೋಮೀಟರ್ ದೂರದಲ್ಲಿದೆ. ಹಂಪಿಯಿಂದಲೂ ಕೂಡ ತುಂಗಭದ್ರಾ ನದಿಯನ್ನು ದಾಟಿ ನವವೃಂದಾವನವನ್ನು ತಲುಪಬಹುದು. ಸೊ ಈವರೆಗೆ ನಾವು ಕೇಳಿರುವಂಥದ್ದು ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಂತಹ ಮಹಾನ್ ಯತಿಗಳಾದಂತಹ ಶ್ರೀ ರಘುವರ್ಯ ತೀರ್ಥರ ಚರಿತ್ರೆ, ಸ್ಮರಣೆ, ಮಹಿಮೆ. ಗುರುಗಳ ಆರಾಧನೆಯ ಕಾಲದಲ್ಲಿ ಅವರ ಚರಮ ಶ್ಲೋಕವನ್ನು ಪಠಿಸುತ್ತಾ, ಗುರುಗಳ ಚರಿತ್ರೆಯನ್ನು ಓದುತ್ತಾ, ಗುರುಗಳು ರಚನೆ ಮಾಡಿದಂತಹ ಕೃತಿಯನ್ನು ಯಥಾಶಕ್ತಿ ಯಥಾಮತಿ ಅಧ್ಯಯನ ಮಾಡ್ತಾ ಗುರುಗಳ ದರ್ಶನ ಮಾಡೋಣ ಅಂತ ಹೇಳ್ತಾ ಈ ಕಿಂಚಿತ್ ಸೇವೆಯನ್ನ ಶ್ರೀಕೃಷ್ಣಾರ್ಪಣ ಮಸ್ತು ಎಂದು ಹೇಳುತ್ತಿದ್ದೇನೆ. ಹರೇ ಶ್ರೀನಿವಾಸ. ಗುರು ರಾಘವೇಂದ್ರ.